ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಹಾಗೆ ಎಂಜಿ ರಸ್ತೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ವಾರ್ ರೂಮ್ ನಲ್ಲಿದ್ದೀನಿ, ನೀವು ನೋಡ್ತಾ ಇರಬಹುದು. ಇದು ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಯಾಕೆಂತಂದ್ರೆ ಸುಮಾರು 350ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಇಲ್ಲಿ ವಾಚ್ ಮಾಡಲಾಗುತ್ತೆ. HD ಕ್ಲಾರಿಟಿಯಲ್ಲಿ ವಾಚ್ ಮಾಡಲಾಗುತ್ತೆ. ಪ್ರತಿ ವರ್ಷ ಕೂಡ ಇಲ್ಲಿ ವಾರ್ ರೂಮ್ ಅನ್ನ ಓಪನ್ ಮಾಡಲಾಗುತ್ತೆ. ಅದಾದ್ಮೇಲೆ ಇಲ್ಲಿ ಕೂತ್ಕೊಂಡು ಏನೇನ್ ಆಗ್ತಾ ಇದೆ ಏರಿಯಾಗಳಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ವಾಚ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು, ಸಿಬ್ಬಂದಿ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಅವರು ತಮ್ಮ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ. ಎಷ್ಟು ಝೂಮ್ ಬೇಕಾದ್ರೂ ಆಗುತ್ತೆ. ಜೊತೆಗೆ ಯಾರಾದ್ರೂ ಅಲ್ಲಿ ಓಡಾಡ್ತಾ ಅನುಚಿತವಾಗಿ ವರ್ತಿಸಿದ್ರೆ ಅಥವಾ ಅಸಭ್ಯವಾಗಿ ವರ್ತಿಸಿದ್ರೆ ಅವರನ್ನ ಇಲ್ಲೇ ಕೂತ್ಕೊಂಡು ಫೈಂಡ್ ಔಟ್ ಮಾಡಿ ಅವರನ್ನ ಸೆರೆ ಹಿಡಿಯುವಂತಹ ಅವಕಾಶ ಕೂಡ ಇಲ್ಲಿ ಇರುವಂತದ್ದು. ಎಲ್ಲವೂ ಕೂಡ ತೀರಾ HD ಕ್ಲಾರಿಟಿಯಲ್ಲಿದೆ. ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇದನ್ನ ಆಪರೇಟ್ ಕೂಡ ಮಾಡ್ತಾರೆ. ಇನ್ನು ಈ ಬಾರಿಯ ಸ್ಪೆಷಲ್ ಅಂತಂದ್ರೆ ನೀವು ನೋಡ್ತಾ ಇರಬಹುದು, ಹೀಟ್ ಮ್ಯಾಪ್ ಇದು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇಲ್ಲಿ ಗ್ರೀನ್, ರೆಡ್ ಹಾಗೆ ಯೆಲ್ಲೋ 3 ಬಣ್ಣಗಳಿರುತ್ತೆ. ಗ್ರೀನ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿರುತ್ತೆ, ಯೆಲ್ಲೋ ಅಂದ್ರೆ ಸ್ವಲ್ಪ ಕ್ರೌಡ್ ಇರುತ್ತೆ, ಇನ್ನು ರೆಡ್ ನೀವು ಹೋದ್ರೆ ಹೆವಿ ಕ್ರೌಡ್ ಇರುತ್ತೆ ಅಂತ ಹೇಳಿ. ಅಂದ್ರೆ ಇಲ್ಲೇ ವಾಚ್ ಮಾಡಿಕೊಂಡು AI ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡು ಈ ಒಂದು ಜಾಗದನ್ನ ರೆಕಗ್ನೈಸ್ ಮಾಡುವಂತಹ ಒಂದು ಕ್ಯಾಮ್ರಾವನ್ನ ಅಳವಡಿಸಿರುವಂತದ್ದು. ಅಂದ್ರೆ ಜಾಸ್ತಿ ಕ್ರೌಡ್ ಆಗುತ್ತೆ ಅಂತಂದ್ರೆ ಅಲ್ಲಿ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಇತ್ತ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿದೆ ಕ್ಯಾಮ್ರಾ ಅಂತ ಹೇಳಿ. ಫುಲ್ ಕ್ಲಿಯರ್ ಆಗಿರುವಂತದ್ದು. ಅಂದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಬ್ಲರ್ ಆಗೋದು ಅಥವಾ ಇನ್ನೇನೋ ಗೊತ್ತಾಗದೆ ಇರುವಂತಹ ಚಾನ್ಸಸ್ ತೀರಾ ಕಡಿಮೆ. ಎಲ್ಲವೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇದನ್ನ ಆಪರೇಟ್ ಮಾಡ್ತಾ ಇರುವಂತಹ ಸಿಬ್ಬಂದಿ ನನ್ನ ಜೊತೆ ಇದ್ದಾರೆ. ಅವರನ್ನ ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಇರುತ್ತೆ ಇಲ್ಲಿ ಕ್ಯಾಮ್ರಾ ವಾಚಿಂಗ್? ಮೇಡಮ್, ಅದೇ ಆಕ್ಚುಲಿ ಇಲ್ಲಿ ಆಫೀಸರ್ಸ್ ಇರ್ತಾರೆ. ಅವರು ನಮ್ಗೆ ಯಾವ ಕ್ಯಾಮ್ರಾಸ್ ಆಪರೇಟ್ ಮಾಡಿ ಅಂತ ಹೇಳಿದ್ರೆ ಆ ಕ್ಯಾಮ್ರಾಸ್ ನಾವು ಪರ್ಟಿಕ್ಯುಲರ್ ಓಪನ್ ಮಾಡಿ ಎಲ್ಲಿ ಫೈಂಡ್ ಔಟ್ ಮಾಡಿ ಅಥವಾ ಝೂಮ್ ಮಾಡಿ ಅಂದಾಗ ನಾವು ಅದನ್ನ ಆ ಪ್ಲೇಸಸ್ ನ ಝೂಮ್ ಮಾಡುವಂತ ಕೆಲಸ ನಾವು ಇದು ಮಾಡ್ತಾ ಇರ್ತೀವಿ. ಸರ್, ಈಗ ಫುಲ್ ಕ್ಲಿಯರ್ ಆಗಿದೆ, ಏನಾದ್ರೂ ಆಯ್ತು ಅಂತಂದಾಗ ಗೊತ್ತಾಗುತ್ತಾ? ಹೇಗೆ ನೀವು ಅಲರ್ಟ್ ಆಗಿ ಗೊತ್ತಾಗತ್ತೆ ಮೇಡಮ್. ಯಾಕಂದ್ರೆ ಕ್ಯಾಮ್ರಾಸ್ ಎಲ್ಲ ಹೈ ರೆಗ್ಯುಲೇಷನ್ ಕ್ಲಾರಿಟಿ ಇರುವಂತ ಕ್ಯಾಮ್ರಾಸ್ ನೇ ಹಾಕಿರೋದ್ರಿಂದ ಪ್ರತಿಯೊಂದು ಒಬ್ಬ ಪರ್ಸನ್ ಮೂವ್ಮೆಂಟ್ಸ್ ಕೂಡ ನಾವಿಲ್ಲಿ ಕ್ಯಾಪ್ಚರ್ ಮಾಡಿ. ಆದ್ರೆ ಯಾವ ತರ ಸರ್, ಇಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆದಾಗ ಇಮಿಡಿಯೇಟ್ಲಿ ಅಲ್ಲಿ ಕಳಿಸೋದ ಹೆಂಗೆ ಅಂತ ಹೇಳಿ? ಅಂದ್ರೆ ಮೇಡಮ್, ನಮ್ಗೆ ಇಲ್ಲಿ ಆಫೀಸರ್ಸ್ ಅವ್ರು ಹೆಂಗ್ ಗೈಡ್ ಮಾಡ್ತಾರೆ ಅದ್ರ ಮೇಲೆ ನಾವು ಇಲ್ಲೇ ಆಪರೇಟ್ ಮಾಡ್ತಿರ್ತೀವಿ. ಸೊ ಅವರು ಕ್ಯಾಮೆರಾ ಕ್ಲಾರಿಟಿ ಬಗ್ಗೆ ಹೇಳೋದಾದ್ರೆ ಸರ್, ಎಷ್ಟು ಝೂಮ್ ಆಗುತ್ತೆ ಮತ್ತೆ ಹೇಗೆ ಇದಾಗುತ್ತೆ? ಮೇಡಮ್, ಇದು ಬ್ರ್ಯಾಂಡ್ ಬಂದು ಇಕ್ವಿಷನ್ ಇದೆ. ಸೊ ಕ್ಲಾರಿಟಿಯಲ್ಲಿ ನಿಮ್ಗೆ ಹೈ ರೆಗ್ಯುಲೇಷನ್ ಕ್ಲಾರಿಟಿ ಬರುತ್ತೆ. ಸೊ ಈವನ್ ನಂಬರ್ ಪ್ಲೇಟ್ ಕೂಡ ಕ್ಯಾಪ್ಚರ್ ಮಾಡಬಹುದು, ಅಷ್ಟು ಕ್ಲಾರಿಟಿ ಇರುವಂತ ಕ್ಯಾಮ್ರಾಸ್ ಇದೆ. ಗೊತ್ತಾಗುತ್ತೆ ಮ್ಯಾಮ್. ಹೌದು. ಆ ನಂಬರ್ ಆಫ್ ಕ್ಯಾಮ್ರಾಸ್ ಓವರ್ ಆಲ್ 360 ಕ್ಯಾಮ್ರಾಸ್ ಇಲ್ಲೇ ವಾಚ್ ಮಾಡಬಹುದು. ಹೌದು, ಎಸ್ ಮ್ಯಾಮ್. ಪ್ರಶಾಂತ್ ಅಂತ. ಇದಿಷ್ಟು ಪ್ರಶಾಂತ್ ಅವ್ರು ಹೇಳ್ತಾ ಇರುವಂತದ್ದು. ಅಂದ್ರೆ ಕ್ಯಾಮ್ರಾ ಎಲ್ಲೆಲ್ಲಿ ಹಾಕಿದ್ದಾರೆ, ಅಲ್ಲಿ ಏನೇನಾಗುತ್ತೆ ಅವೆಲ್ಲವನ್ನ ಕೂಡ ನಾವು ಇಲ್ಲೇ ಕೂತ್ಕೊಂಡು ಕ್ಲಿಯರ್ ಆಗಿ ವಾಚ್ ಮಾಡಬಹುದು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಅಂಕಿತ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.